ಸಿಕ್ಸ್ತ್ ಸೆಮ್ಮು CSE ಅವ್ರದ್ದು ಥರ್ಡ್ ಪ್ರೋಗ್ರಾಮು. ಅಂದರೆ ಇದು ಕೌಂಟರ್ ಅಪ್ಲಿಕೇಶನ್, ರಿಯಾಕ್ಟ್ ಕೌಂಟರ್ ಅಪ್ಲಿಕೇಶನ್, ರಿಯಾಕ್ಟ್ ಲ್ಯಾಬಿಂದು ಥರ್ಡ್ ಪ್ರೋಗ್ರಾಮ್. ಫಸ್ಟ್ ಇಂಪೋರ್ಟ್ ರಿಯಾಕ್ಟ್ ಯೂಸ್ ಸ್ಟೇಟ್ ಫ್ರಮ್ ರಿಯಾಕ್ಟ್. ಅಂದರೆ ರಿಯಾಕ್ಟ್ ಅನ್ನೋದು ಒಂದು ಲೈಬ್ರರಿ, UI ಇಂಟರ್ಫೇಸ್ನ ಬಿಲ್ಡ್ ಮಾಡೋಕ್ಕೆ ಯೂಸ್ ಆಗುತ್ತಾ. ಯೂಸ್ ಸ್ಟೇಟ್ ಅಂತಂದರೆ ಇದು ಒಂದು ರಿಯಾಕ್ಟ್ ಹೂಕ್. ಇದು ಕಂಪೋನೆಂಟ್ಸಲ್ಲಿ ಡೇಟಾನ ಸ್ಟೋರ್ ಮಾಡೋಕ್ಕೆ, ಅಪ್ಡೇಟ್ ಮಾಡೋಕ್ಕೆ ಯೂಸ್ ಆಗುತ್ತಾ. ನೆಕ್ಸ್ಟ್ ಇಂಪೋರ್ಟ್ app.css ಅಂತಂದರೆ app.css ಫೈಲ್ನ ಇಲ್ಲಿ ಇಂಪೋರ್ಟ್ ಮಾಡ್ತೀವಿ. ಅಂದರೆ app.css ಎಲ್ಲ ಕಲರ್ಫುಲ್ಲಾಗಿ ಈ ಥರ ಎಲ್ಲ ಕಾಣೋಕ್ಕೆ app.css ನಾವು CSSನ ಬರಿತೀವಿ. ಇದು HTML ಏನಿದೆ, HTML ಅನ್ನೋದು ಬರೇ ಏನು ಡಿಸ್ಪ್ಲೇ ಆಗಬೇಕು ಅದಕ್ಕೆ. JS ಇಂಟರಾಕ್ಟ್ ಆಗುತ್ತೆ. ಫಂಕ್ಷನ್ ಆ್ಯಪ್. ಫಸ್ಟ್ ಆ್ಯಪ್ ಅನ್ನೋದು ಒಂದು ಕಂಪೋನೆಂಟ್, ರಿಯಾಕ್ಟ್ ಕಂಪೋನೆಂಟ. ಇಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಕಂಪೋನೆಂಟ್ ಫಂಕ್ಷನ್. ಇಲ್ಲಿ 3 ವೇರಿಯೇಬಲ್ಸ್ನ ಇದು ಮಾಡ್ತೀವಿ. ಇವೆರಡು ಸ್ಟೇಟ್ ವೇರಿಯೇಬಲ್ಸ್. ಇಲ್ಲಿ ಫಸ್ಟ್ ಕಾನ್ಸ್ಟೆಂಟ್ ಮಿನಿಮಮ್ ವ್ಯಾಲ್ಯೂ 0. ಅಂದರೆ ಮಿನಿಮಮ್ ವ್ಯಾಲ್ಯೂ 0ನೇ ಇರಬೇಕು, 0ಕ್ಕಿಂತ ಕಡಿಮೆ ಆಗಬಾರ್ದು, ನೆಗೆಟಿವಲ್ಲಿ ಬರಬಾರ್ದು ಅಂತ. ಹಿಂಗೆ ಮಿನಿಮಮ್ ವ್ಯಾಲ್ಯೂ 0 ಅಂತ ಐತೆ ಅಂದರೆ ಇದು ಇನಿಷಿಯಲೈಸ್ ಮಾಡಿರೋದು. ಓಕೆ, ಏನಾದರೂ ಒಟ್ಟು ಮಿನಿಮಮ್ ವ್ಯಾಲ್ಯೂ 0ಕ್ಕಿಂತ ಮೈನಸಲ್ಲಿ ಬರಬಾರ್ದು ಅಂತ. ಕಾನ್ಸ್ಟೆಂಟ್ ಕೌಂಟ್ ಸೆಟ್ ಕೌಂಟ್ ಯೂಸ್ ಸ್ಟೇಟ್ 0. ಅಂದರೆ ಕೌಂಟ್ ಅನ್ನೋದು ಇದರಲ್ಲಿ ಏನು ಇನಿಷಿಯಲ್ ಆಗಿ ಕೌಂಟ್ ಅನ್ನೋ ವೇರಿಯೇಬಲಲ್ಲಿ 0 ಅಂತ ಸ್ಟೋರ್ ಆಗಿರುತ್ತೆ. ಇಲ್ಲಿ 0 ಅಂತ ಡಿಸ್ಪ್ಲೇ ಆಗಿದೆಯಾ, ಅದು ಇನಿಷಿಯಲ್ ಆಗಿ ಸ್ಟೋರ್ ಆಗಿರೋದು. ಸೆಟ್ ಕೌಂಟ್ ಅನ್ನೋದು ಈ ಕೌಂಟ್ ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡೋಕ್ಕೆ ಯೂಸ್ ಆಗುತ್ತಾ. ಇನ್ಪುಟ್ ಫೀಲ್ಡಲ್ಲಿ ಕೊಡ್ತೀವಲ್ಲ ಅವಾಗ ಅಪ್ಡೇಟ್ ಮಾಡೋಕ್ಕೆ ಯೂಸ್ ಆಗುತ್ತಾ. ನೆಕ್ಸ್ಟ್ ಸೆಟ್ ಸ್ಟೆಪ್ ಯೂಸ್ ಸ್ಟೇಟ್ 1. ಸ್ಟೆಪ್ ಅಂತಂದರೆ ಇದು ಸ್ಟೆಪ್ ವ್ಯಾಲ್ಯೂ. ಈಗ 1 ಇನಿಷಿಯಲಿ ಏನಿರಬೇಕು ಅಂತ ಯೂಸ್ ಸ್ಟೇಟ್ ಆಫ್ 1 ಅಂತ ಕೊಟ್ಟಿದ್ದೀವಿ, ಅದಕ್ಕೆ ಇನಿಷಿಯಲ್ ಆಗಿ 1 ಅಂತ ಇದೆ. ಸೆಟ್ ಸ್ಟೆಪ್ ಅಂತಂದರೆ ಯೂಸರು ಇದು ಮಾಡಿದಾಗ, ಚೇಂಜಸ್ ಮಾಡಿದಾಗ ಅಪ್ಡೇಟ್ ಆಗುತ್ತೆ, ಅದಕ್ಕೆ ಸೆಟ್ ಸ್ಟೆಪ್ ಅಂತ ಬರಿತೀವಿ. ಕಾನ್ಸ್ಟೆಂಟ್ ಇನ್ಕ್ರೀಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಏನಾಗಬೇಕು, ಇನ್ಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ ಈ ಇವೆಂಟಿಗೆ ಬರುತ್ತೆ. ಅವಾಗ ಆ ಬಟನ್ ಕ್ಲಿಕ್ ಮಾಡಿದಾಗ ಈ ಇನ್ಕ್ರೀಸ್ ಇವೆಂಟಿಗೆ ಬಂದು ಇದು ಇವೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಸೆಟ್ ಕೌಂಟ್ ಪ್ಲಸ್ ಸ್ಟೆಪ್. ಇವಾಗ ಫಸ್ಟು ಸ್ಟೆಪ್ ವ್ಯಾಲ್ಯೂ ಫಂಕ್ಷನ್ ಅಂತಂದ್ರೇನು, ಇವಾಗ 2 ಅಂತ ಕೊಟ್ಟರೆ ಇನ್ಕ್ರೀಸ್ ಅಂತ ಒತ್ತಿದಾಗ 2 ನಂಬರ್ ಇನ್ಕ್ರೀಸ್ ಆಗಬೇಕು ಅಂತ ಅರ್ಥ. ಮತ್ತೆ ಇನ್ಕ್ರೀಸ್ ಅಂತ ಒತ್ತಿದಾಗ 2 ನಂಬರ್ ಇನ್ಕ್ರೀಸ್. ಡಿಕ್ರೀಸ್ ಅಂತ ಒತ್ತಿದಾಗ, ಡಿಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ 2 ನಂಬರ್ ಡಿಕ್ರೀಸ್ ಆಗಬೇಕು. ಇವಾಗ ಮತ್ತೆ 3 ಅಂತ ಕೊಟ್ಟು ಮತ್ತೆ ಡಿಕ್ರೀಸ್ ಅಂತ ಒತ್ತಿದ್ರೆ ನೆಗೆಟಿವ್ 3 ಇಲ್ಲ ಅಲ್ಲಿ, ಅದಕ್ಕೆ 0ಕ್ಕೆ ಬಂದು ಸ್ಟಾಪ್ ಆಗುತ್ತೆ. ಅದು ಮೈನಸ್ ವ್ಯಾಲ್ಯೂ ಬಂದಾಗ ಅದು ಕನ್ಸಿಡರ್ ಆಗಲ್ಲ, 0ಕ್ಕೆ ರೀಸೆಟ್ ಆಗುತ್ತೆ. ಇವಾಗ ಇನ್ಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ ಸೆಟ್ ಕೌಂಟ್ ಅಂತ ಏನಿರುತ್ತೆ, ಫಸ್ಟು ಇನಿಷಿಯಲಿ 0 ಇದೆ, 0 ಪ್ಲಸ್ ಸ್ಟೆಪ್ಪಲ್ಲಿ ಏನಿರುತ್ತೋ ಅದು 0 ಪ್ಲಸ್ 3 ಆಗುತ್ತಾ. ಸೊ 3 ಅಂತ ಬರುತ್ತಾ. ಇವಾಗ ಮತ್ತೆ ಇನ್ಕ್ರೀಸ್ ಅಂತ ಒತ್ತಿದಾಗ ಮತ್ತೆ ಕೌಂಟಲ್ಲಿ ಏನಿದೆ 3 ಅಂತ ಇದೆ, 3 ಪ್ಲಸ್ 3 6. ಅಕಸ್ಮಾತ್ ಡಿಕ್ರೀಸ್ ಮಾಡಿದ್ರೆ ಇವಾಗ ಕೌಂಟಲ್ಲಿ ಏನಿದೆ 6 ಪ್ಲಸ್ ಸ್ಟೆಪ್ಪಲ್ಲಿರೋದು 2. ಸ್ಟೆಪ್ ವ್ಯಾಲ್ಯೂ ಅಂತಂದರೆ ಇದೆ ಸ್ಟೆಪ್ 2. ಇನ್ಕ್ರೀಸ್ ಅಂತ ಒತ್ತಿದಾಗ 2 ಇನ್ಕ್ರೀಸ್ ಆಗುತ್ತೆ, 8. ನೆಕ್ಸ್ಟ್ ಡಿಕ್ರೀಸ್ ಫಂಕ್ಷನ್, ಡಿಕ್ರೀಸ್ ಇವೆಂಟು ಆರೋ ಫಂಕ್ಷನ್ ಎಕ್ಸಿಕ್ಯೂಟ್ ಆಗೋದು ಹೇಗಂತಂದರೆ, ಇವಾಗ ಫಸ್ಟ್ ಡಿಕ್ರೀಸ್ ಆಗಬೇಕು ಅಂತಂದರೆ ಮೈನಸ್ ವ್ಯಾಲ್ಯೂ ಬರಬಾರ್ದಲ್ಲ, ಅದಕ್ಕೆ ಫಸ್ಟ್ ಚೆಕ್ ಮಾಡ್ತೀವಿ ನಾವು ಕಂಡೀಷನ್ನ. ಇಫ್ ಕೌಂಟ್ ಮೈನಸ್ ಸ್ಟೆಪ್ ಅಂದರೆ ಕೌಂಟ್ ಮೈನಸ್ ಸ್ಟೆಪ್ 8 ಮೈನಸ್ 9 ಅಂತ ತಗೊಳ್ಳಿ. 8 ಮೈನಸ್ 9 ಎಷ್ಟು, -1. ಅವಾಗ ಡಿಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ 0 ಬಂದ್ಬಿಡುತ್ತೆ. ಯಾಕಂದರೆ ಕೌಂಟ್ ಮೈನಸ್ ಸ್ಟೆಪ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ ಇರಬೇಕು. ಮಿನಿಮಮ್ ವ್ಯಾಲ್ಯೂ ಏನು 0 ಅಂತ ಇನಿಷಿಯಲೈಸ್ ಮಾಡಿದ್ವಿ, 0ಕ್ಕಿಂತ ಜಾಸ್ತಿನೇ ಇರಬೇಕು. ಅಕಸ್ಮಾತ್ 0ಕ್ಕಿಂತ ಕಡಿಮೆ ಮೈನಸ್ ವ್ಯಾಲ್ಯೂ ಬಂತು ಅಂತಂದರೆ ಎಲ್ಸ್ ಫಂಕ್ಷನ್ಗೆ ಹೋಗಿ ಇಲ್ಲಿ ಸೆಟ್ ಕೌಂಟ್ ಏನಿದೆ ಮಿನಿಮಮ್ ವ್ಯಾಲ್ಯೂ ಇದೆ, ಮಿನಿಮಮ್ ವ್ಯಾಲ್ಯೂ ಏನು 0, ಆ 0 ಅಂತ ಸೆಟ್ ಮಾಡುತ್ತೆ. ಇವಾಗ ಇಲ್ಲಿ 2 ಅಂತ ತಗೊಂಡಾಗ 3 ಅಂತ ಇದೆ, ಇನ್ಕ್ರೀಸ್ ಆಯಿತು. ಇವಾಗ ಇದು ಇಫ್ ಕೌಂಟ್ ಮೈನಸ್ ಸ್ಟೆಪ್ ಅಂದರೆ ಕೌಂಟಲ್ಲಿರೋದು 6 ಮೈನಸ್ ಸ್ಟೆಪ್ 2, 6 ಮೈನಸ್ 2 4 ಬರುತ್ತಾ.
6 ಮೈನಸ್ ಟು 4 ಗ್ರೇಟರ್ ದೆನ್ ಮಿನಿಮಮ್ ವ್ಯಾಲ್ಯೂವಾ? ಎಸ್. ಆವಾಗ ಇದ್ರ ಒಳಗಡೆ ಬಂದು ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೆಟ್ ಕೌಂಟ್ ಮೈನಸ್ ಸ್ಟೆಪ್ ಎಷ್ಟು? 4. ಆ 4ನ ಕೌಂಟ್ ಒಳಗಡೆ ಹಾಕುತ್ತೆ. ಇಲ್ಲಿ ಸೆಟ್ ಕೌಂಟ್ ಅನ್ನೋದು ಅಪ್ಡೇಟ್ ಮಾಡುತ್ತಾ. ಅಪ್ಡೇಟ್ ಮಾಡಿ ಆ ಕೌಂಟ್ ಅನ್ನೋ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತಾ. ಅದೇ ಕೌಂಟ್ ಇಲ್ಲಿ ಡಿಸ್ಪ್ಲೇ ಆಗೋದು. ನೆಕ್ಸ್ಟ್ ರೀಸೆಟ್ ಬಟನ್ ಕ್ಲಿಕ್ ಮಾಡಿದಾಗ ಈ ಇವೆಂಟಿಗೆ ಬರುತ್ತೆ. ಅವಾಗ ಈ ಇವೆಂಟಿಗೆ ಬಂದು ಸೆಟ್ ಕೌಂಟ್ ಅಂತಂದ್ರೆ ಇದು ಸೆಟ್ ಕೌಂಟ್. ಈ ಸೆಟ್ ಮಾಡ್ತೀವಲ್ಲ ಕೌಂಟ್ಸ್, ಇದು 0ಗೆ ಬರಬೇಕು ಅಂತ. ಈಗ ಇದನ್ನು ರೀಸೆಟ್ ಆಗಬೇಕು ಅಂತಂದ್ರೆ ನಾವಿಲ್ಲಿ ಸೆಟ್ ಸ್ಟೆಪ್ ಅಂತಾನು ಬರಿಬೋದು. ಸೆಟ್ ಸ್ಟೆಪ್ ಆಫ್ 1 ಅಂತಾನು ತಗೋಬಹುದು. ಇಲ್ಲ ಸಾರಿ, ಇಲ್ಲಿ ಸೇವ್. ಇವಾಗ ರೀಸೆಟ್ ಅಂತ ಕ್ಲಿಕ್ ಮಾಡಿದ್ರೆ 1 ಸೆಕೆಂಡ್. ಇವಾಗ ಇನ್ಕ್ರೀಸ್ ಆಯ್ತಾ? ಇಲ್ಲೂ ಇನ್ಕ್ರೀಸ್ ಆಯ್ತಾ? ರೀಸೆಟ್ ಅಂತ ಓದ್ತಿದಾಗ ಏನಾಗಬೇಕು? ರೀಸೆಟ್ ಅಂತ ಕ್ಲಿಕ್ ಮಾಡಿದಾಗ ಕೌಂಟ್ 0ಗೆ ಇರಬೇಕು, ಸೆಟ್ ಸ್ಟೆಪ್ 1ಗೆ ಬರಬೇಕು. ಆವಾಗ 1 ಅಂತ ಬರ್ತಿರ್ಲಿಲ್ಲ, ಎಲ್ಲಿಗಿತ್ತು ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಇವಾಗ ರೀಸೆಟ್ ಅಂತ ಎರಡು ರೀಸೆಟ್ ಆಯ್ತಾ? ಈ ತರ ವರ್ಕ್ ಆಗುತ್ತೆ ರೀಸೆಟ್ ಫಂಕ್ಷನ್. ಇಲ್ಲಿ ರಿಟರ್ನ್ ಅಂತ ಅಂದ್ರೆ ಈಗ ನಮ್ಗೆ ವೆಬ್ಸೈಟ್ ಆ್ಯಪ್ ಯಾವ ತರ ಕಾಣಬೇಕು, ಡಿಸ್ಪ್ಲೇ ಆಗಬೇಕು ಅಂತಂದ್ರೆ ಫಸ್ಟ್ ಕ್ಲಾಸ್ ನೇಮ್ ಕಂಟೈನರ್, ಇದಿಷ್ಟು ಕಂಟೈನರ್ ಅದೊಂದು. ಅದ್ರ ಒಳಗಡೆ H1 ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಕ್ಕೆ H1 ಹೆಡ್ಡಿಂಗ್. ರಿಯಾಕ್ಟ್ ಕೌಂಟರ್ ಅಪ್ಲಿಕೇಶನ್ ಸೈಜ್ ಜಾಸ್ತಿ ಇದು. H1 ಅಂತಂದ್ರೆ ಡಿವ್ ಕ್ಲಾಸ್ ನೇಮ್ ಕೌಂಟರ್. ಈಗ ಇದಿಷ್ಟು ಒಂದು ಡಿವ್, ಅದರೊಳಗಡೆ ಹೆಡ್ಡಿಂಗ್ ಕೊಡ್ತೀವಿ. ಅದಾದ್ಮೇಲೆ ಇದನ್ನ ಒಂದು ಸಣ್ಣ ಡಿವ್ ತರ ಕ್ರಿಯೇಟ್ ಮಾಡ್ತೀವಿ. ಡಿವ್ ಕ್ಲಾಸ್ ನೇಮ್ ಕೌಂಟರ್ ಅಂತ ಕೊಡ್ತೀವಿ. ಯಾಕಂದ್ರೆ ನಾವು ಕೌಂಟರ್ ಎಲ್ಲ ಮಾಡೋದು, ಇಲ್ಲಿ ಎಲ್ಲ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಎಲ್ಲ ಅದೇ ಕೌಂಟರ್. ಇಲ್ಲಿ ಏನ್ ಕಾಣ್ಬೇಕು? ಕೌಂಟಲ್ಲಿರೋ ವ್ಯಾಲ್ಯೂ ಕಾಣ್ಬೇಕು ನಮ್ಗೆ. ನಾವೇನು ಮತ್ತೆ ಬರೆಯೋದು ಆ ಥರ ಎಲ್ಲ ಮಾಡಂಗಿಲ್ಲ. ಕೌಂಟಲ್ಲಿರೋ ವ್ಯಾಲ್ಯೂ ಕಾಣ್ಬೇಕು. ಕೌಂಟ್ ಅಂತ ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಇನಿಷಿಯಲೈಸ್ ಮಾಡಿದ್ವಿ? 0 ಅಂತ. ಅದಕ್ಕೆ 0 ಅಂತ ಇಲ್ಲಿ ಡಿಸ್ಪ್ಲೇ ಆಗಿರತ್ತ. ಕೌಂಟಲ್ಲಿರೋದು 0, ಅದಕ್ಕಾಗಿ. ಈ ಡಿವ್ ಇಲ್ಲಿಗೆ ಮುಗಿತಾ? ನೆಕ್ಸ್ಟ್ ಇನ್ನೊಂದು ಡಿವ್ ಅಲ್ಲಿ ಕ್ಲಾಸ್ ನೇಮ್ ಕಂಟ್ರೋಲರ್ಸ್ ಅಂದ್ರೆ ಇವೆಲ್ಲ ಕಂಟ್ರೋಲ್ ಮಾಡ್ತಾವಲ್ಲ, ಇನ್ಕ್ರೀಸ್ ಮಾಡುತ್ತಾ, ಡಿಕ್ರೀಸ್ ಮಾಡುತ್ತಾ, ರೀಸೆಟ್ ಮಾಡುತ್ತಾ, ಕಂಟ್ರೋಲ್ ಮಾಡುತ್ತೆಲ್ಲ ಇದನ್ನೆಲ್ಲ. ಅದಕ್ಕೆ ಬಟನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಯಾವ ಬಟನ್ಸ್? ಬಟನ್ ಆನ್ ಕ್ಲಿಕ್. ಡಿಕ್ರೀಸ್ ಅಂದ್ರೆ ಈ ಡಿಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ ಡಿಕ್ರೀಸ್ ಇಲ್ಲಿ ಸ್ಮಾಲ್ ಡಿ ಇದೆ, ಯಾಕಂದ್ರೆ ನಾವು ಫಂಕ್ಷನ್ ನ ಸ್ಮಾಲ್ ಡಿ ಇಂದ ಸ್ಟಾರ್ಟ್ ಮಾಡಿ ಬರ್ದಿರ್ತೀವಿ. ಸ್ಮಾಲ್ ಲೆಟರ್ಸ್ ಎಲ್ಲ ಬರ್ದಿರ್ತೀವಲ್ಲ, ಅದಕ್ಕೆ ಈ ಡಿಕ್ರೀಸ್ ಅಂತ ಈ ಬಟನ್ ನ ಕ್ಲಿಕ್ ಮಾಡಿದಾಗ ಡಿಕ್ರೀಸ್ ಅನ್ನ ಫಂಕ್ಷನಿಗೆ ಹೋಗು, ಯಾರೋ ಫಂಕ್ಷನ್ಗೆ ಹೋಗು ಅಂತ ಅರ್ಥ. ಇನ್ಕ್ರೀಸ್ ಅಂತ ಕ್ಲಿಕ್ ಮಾಡಿದಾಗ ಇನ್ಕ್ರೀಸ್ ಫಂಕ್ಷನ್ಗೆ ಹೋಗುತ್ತೆ. ರೀಸೆಟ್ ಅಂತ ಕ್ಲಿಕ್ ಮಾಡಿದಾಗ ರೀಸೆಟ್ಟಿಗೆ ಹೋಗುತ್ತೆ. ಇಲ್ಲಿಗೆ ಬಟನ್ಸ್ ಎಲ್ಲ ಆಯ್ತಾ? ಫಸ್ಟ್ ಇದನ್ನ H1 ಅಂತ ಹೆಡ್ಡಿಂಗ್ ಒಂದು ಡಿವ್ ಕೊಡ್ತೀರಿ, ಆ ಡಿವ್ ಒಳಗಡೆ H1 ಕೊಡ್ತೀರಿ, ಮತ್ತೆ ಇನ್ನೊಂದು ಡಿವ್ ಅಲ್ಲಿ ಈ ಕೌಂಟರ್ನ ಇದಿಷ್ಟು ಡಿವ್ ಸಪ್ರೇಟ್ ಮಾಡ್ತೀರಿ. ಅದಾದ್ಮೇಲೆ ಇನ್ನೊಂದು ಡಿವ್ ಅಲ್ಲಿ 3 ಬಟನ್ಸ್ ಕೊಡ್ತೀರಿ. ನೆಕ್ಸ್ಟ್ ಇನ್ನೊಂದು ಡಿವ್ ಅಲ್ಲಿ ಸ್ಟೆಪ್ ಕೌಂಟರ್ನ ಕೊಡ್ತೀರಿ. ಕ್ಲಾಸ್ ನೇಮ್ ಸ್ಟೆಪ್ ಕೌಂಟರ್. ಸ್ಟೆಪ್ ನ ಕೌಂಟರ್ ಮಾಡೋದು ಯಾವುದು? ಜಾಸ್ತಿ ಮಾಡೋದು ಎಲ್ಲ ಇದನ್ನ ನೋಡಿ ಮಾಡುತ್ತಾ. ಸ್ಟೆಪ್ ವ್ಯಾಲ್ಯೂನ ಇಲ್ಲಿ ಏನ್ ಇನ್ಕ್ರೀಸ್ ಮಾಡಿರ್ತೀವೋ ಇದನ್ನ ನೋಡಿನೇ ಕೌಂಟರ್ ಮಾಡೋದು. ಅದಕ್ಕೆ ಕ್ಲಾಸ್ ನೇಮ್ ಸ್ಟೆಪ್ ಕೌಂಟರ್. ಫಸ್ಟ್ ಲೇಬಲ್ ಕೊಡಬೇಕು. ಲೇಬಲ್ ಅಂತಂದ್ರೆ ಸ್ಟೆಪ್ ವ್ಯಾಲ್ಯೂ. ಸ್ಟೆಪ್ ವ್ಯಾಲ್ಯೂ ಮುಂದ್ಗಡೆ ಬರೋದು ಇನ್ಪುಟ್ ಯಾವುದು? ಟೈಪ್ ನಂಬರ್. ಈ ತರ ನಂಬರು 1 ಈ ತರ ಬರೆದ್ರೆ ನಾವು ಬ್ರಾಕೆಟ್ ಅಲ್ಲಿ ಬರಿತೀವಿ, ಇಲ್ಲ ಅಂತಂದ್ರೆ ಡಬಲ್ ಕೊಟೇಶನ್ ಅಲ್ಲಿ ಬರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನಂಬರ್ ಅನ್ನೋದು ಏನಾದ್ರೂ ನೀವು ಆ ಕಡೆ ಇದು ಡಬಲ್ ಕೊಟೇಶನ್ಸ್ ಈ ತರ ಬರೀಲಿಲ್ಲ ಅಂತಂದ್ರೆ ಅದು ಎರರ್ ಬರುತ್ತಾ. ವ್ಯಾಲ್ಯೂ ಏನು? ಸ್ಟೆಪ್. ಸ್ಟೆಪ್ ಅಲ್ಲಿ ಸ್ಟೋರ್ ಆಗಿರುತ್ತಾ. ಇದು ಸ್ಟೆಪ್ ವ್ಯಾಲ್ಯೂ ಏನಿರುತ್ತೋ ಅದು ಇನಿಷಿಯಲೈಸ್ ಆಗಿ 1 ಅಂತ ಇರುತ್ತೆ. ಅದನ್ನ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಮಾಡ್ತೀವಿ. ಮಿನಿಮಮ್ ಏನು? 1. ಮಿನಿಮಮ್ 1 ಮಾತ್ರ, ಅದಕ್ಕಿಂತ ಕಡಿಮೆ ಬರಂಗಿಲ್ಲ. ನಾವು ಕ್ಲಿಕ್ ಮಾಡಿದ್ರು ಹೋಗಂಗಿಲ್ಲ ಅದು. ಈ ತರ. ನೆಕ್ಸ್ಟ್ ಆನ್ ಚೇಂಜ್ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದಾಗ ಇದು ಸೆಟ್ ಸ್ಟೆಪ್ ನಂಬರ್ ಟಾರ್ಗೆಟ್ ವ್ಯಾಲ್ಯೂ ಅಂದ್ರೆ ಟಾರ್ಗೆಟ್ ವ್ಯಾಲ್ಯೂ ಅಲ್ಲಿ ಈಗ ನಾವು ಚೇಂಜ್ ಮಾಡಿದ್ವಾ, 2 ಚೇಂಜ್ ಆಯ್ತು. ಟಾರ್ಗೆಟ್ ವ್ಯಾಲ್ಯೂ ಇರೋ ಜಾಗದಲ್ಲಿ ಇದು 2 ಅಂತ ಬರುತ್ತೆ. ಟಾರ್ಗೆಟ್ ವ್ಯಾಲ್ಯೂ ಏನು? 2.
2 ಅನ್ನೋದು ಒಂದು ನಂಬರ್ನ ಇದು ಬರ್ದಿರ್ತೀವ ಆ ನಂಬರು ಮತ್ತೆ ಸೆಟ್ ಸ್ಟೆಪ್ ಆಫ್ 2 ಅಂತ ಆಗುತ್ತೆ. ಅದು ಸ್ಟೆಪ್ಪಲ್ಲಿ ಸ್ಟೋರ್ ಆಗಿರುತ್ತೆ. ಎಲ್ಲಿ ಈ ಸ್ಟೆಪ್ ಅನ್ನೋ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಫಂಕ್ಷನ್ ಎಲ್ಲ ಆಗ್ತಲ್ಲ, ಈಗ ಸ್ಟೆಪ್ ಅನ್ನೋದ್ರಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಕೌಂಟ್ ಮೈನಸ್ ಸ್ಟೆಪ್ ಅಂತ ಅಂದಾಗ ಕೌಂಟ್ ಏನಿರುತ್ತೋ ಅದು ತಗೊಂಡಿರುತ್ತೆ. ಸ್ಟೆಪ್ ಅಂತ ಆಟೋಮೆಟಿಕ್ ಆಗಿ ಅದಕ್ಕೆ ಟೂ ಸ್ಟೋರ್ ಆಗಿರುತ್ತಲ್ಲ, 2 ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಬೇಗ. ಈ ತರ ಸ್ಟೋರ್ ಮಾಡ್ಕೊಂಡಿರ್ತದೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಆ್ಯಪ್. CSS ನೋಡ್ಬೇಕಂತಂದ್ರೆ ಫಸ್ಟ್ ಕಂಟೈನರ್ ಬಾಡಿ ಕಲರ್ ಕೊಡಿ, ಫಾಂಟ್ ಫ್ಯಾಮಿಲಿ, ಜಸ್ಟಿಫೈ ಕಂಟೈನರ್, ಮಾರ್ಜಿನ್ ಇದೆಲ್ಲ ನೀವು ನಾರ್ಮಲ್ ಆಗಿ HTML ಅಲ್ಲಿ ಯಾವ ತರ ಬರೀತಿದ್ರೋ ಅದೇ ತರನೇ ಬರ್ಕೊಂತ ಹೋಗ್ಬೋದು. ಕಂಟೈನರ್ ಅಂತಂದ್ರೆ ಇದು ಕಂಟೈನರ್. ಈ ಕಂಟೈನರ್ಗೆ ಏನೇನ್ ಬೇಕು, ಬ್ಯಾಕ್ ಗ್ರೌಂಡ್ ಕಲರ್ ಬೇಕಾ, ಪ್ಯಾಡಿಂಗ್ ಬೇಕು, ಟೆಕ್ಸ್ಟ್ ಎಲ್ಲ ಎಲ್ಲಿರ್ಬೇಕು, ಸೆಂಟರ್ ಅಲ್ಲಿ ಇರ್ಬೇಕು. ಇದನ್ನ ತೋರಿಸ್ತೇನೆ ಬೇಕಾದ್ರೆ. ಬ್ಯಾಕ್ ಗ್ರೌಂಡ್ ಕಲರ್ ಈ ತರ ಆಯ್ತು. ಫಸ್ಟಿಗೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ವಾ, ನೆಕ್ಸ್ಟ್ ಪ್ಯಾಡಿಂಗ್, ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಸೆಂಟರ್ ಬಂತ, ಮಾರ್ಜಿನ್ ಟಾಪ್ ಅಲ್ಲಿ 80 ಪಿಕ್ಸೆಲ್ಸ್, ಮತ್ತೆ ಬಾರ್ಡರ್ ಮಾರ್ಜಿನ್ ಲೆಫ್ಟ್ ಆಟೋ, ಮಾರ್ಜಿನ್ ರೈಟ್ ಕೋಣ ಆಟೋ. ನೆಕ್ಸ್ಟ್ ಬಾರ್ಡರ್ ರೇಡಿಯಸ್ ವಿಡ್ತ್ ಅಂತ ಕೊಡ್ತೀವಿ. ವಿಡ್ತ್ ಟೋಟಲ್ ಇವಾಗ ಮಾರ್ಜಿನ್ ಲೆಫ್ಟ್ ಆಟೋ ಆಗುತ್ತೆ, ಮಾರ್ಜಿನ್ ರೈಟು ಆಟೋ ಆಗುತ್ತೆ. ಎಷ್ಟರಲ್ಲಿ ವಿಡ್ತ್ 350 ಪಿಕ್ಸೆಲ್ಸ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಪ್ಯಾಡಿಂಗ್, ಬಾರ್ಡರ್ ರೇಡಿಯಸ್ ಈ ತರ ಕಾಣುತ್ತೆ. ಕಂಟೈನರ್ ಅಂತಂದ್ರೆ ಯಾವುದು, ಕೌಂಟರ್ ಅಂತಂದ್ರೆ 0 ಅನ್ನೋ ವ್ಯಾಲ್ಯೂ ಅಲ್ಲೇ ಇದೆಲ್ಲ ಕೌಂಟರ್ ಆಗದೆ ಎಲ್ಲ ಇಲ್ಲಿ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಅದನ್ನ ನೋಡೋಣ. ಫಸ್ಟ್ ಪ್ಯಾಡಿಂಗ್, ನೆಕ್ಸ್ಟ್ ಫಾಂಟ್ ಸೈಜ್, ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡ್ಬೋದು, ಮತ್ತೆ ಬಾರ್ಡರ್ ರೇಡಿಯಸ್ ಕೊಡ್ಬೋದು, ಮತ್ತೆ ವಿಡ್ತ್, ಮಾರ್ಜಿನ್ ಆಯ್ತು, ಬಾರ್ಡರ್ ರೇಡಿಯಸ್. ನೆಕ್ಸ್ಟ್ ಬಟನ್ಸ್ ಅಲ್ಲಿ ಪ್ಯಾಡಿಂಗು, ಫಾಂಟ್ ಸೈಜ್ ಕೊಡ್ತೀವ, ಇದ್ರ ಸುತ್ತ ಪ್ಯಾಡಿಂಗ್ ಕೊಡ್ತೀವ ಬಟನ್ಸ್ ಇಂದೆಲ್ಲ, ಮತ್ತೆ ಮಾರ್ಜಿನ್ ಅದ್ರ ಸುತ್ತ ಎಷ್ಟು ಜಾಗ ಬೇಕು, ಮತ್ತೆ ಬಾರ್ಡರ್ ಏನಿಲ್ಲ ಅಂತಂದ್ರು ನಡೀತತಿ, ಬಾರ್ಡರ್ ರೇಡಿಯಸ್. ಇದ್ರ ಮೇಲೆ ಹೋದಾಗ ಕರ್ಸರ್ ತರ ಆಗುತ್ತಲ್ಲ, ಕರ್ಸರ್ ಪಾಯಿಂಟರ್, ಬ್ಯಾಕ್ ಗ್ರೌಂಡ್ ಕಲರ್. ಇದು ಬಟನ್ ಈಗ ಕರ್ಸರ್ ಕೊಟ್ಟಿರೋ ಸಂಬಂಧ ಬಟನ್ ಹೋಗೋರೇನ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ಲಿ ಅಂತ ಅರ್ಥ. ಫಾಂಟ್ ಕಲರ್ ವೈಟ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಕೌಂಟರ್ ಅಂತ ಅಂದ್ರೆ ಅದ್ರಲ್ಲಿರೋದೇನು ಇದಿಷ್ಟು, ಮಾರ್ಜಿನ್ ಟಾಪ್ ಅಲ್ಲಿ ಇದು ಸ್ಪೇಸ್ ಕೊಡುತ್ತಾ 20 ಪಿಕ್ಸೆಲ್ಸ್, ಪ್ಯಾಡಿಂಗ್ ಇದ್ರ ಸುತ್ತ 20 ಪಿಕ್ಸೆಲ್ಸ್, ಅದು ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ಮತ್ತೆ ನೆಕ್ಸ್ಟ್ ಲೇಬಲ್ ಅಂತಂದ್ರೆ ಇದು ಲೇಬಲ್ ಸ್ಟೆಪ್ ವ್ಯಾಲ್ಯೂ, ಫಾಂಟ್ ವೇಟ್ ಬೋಲ್ಡ್ ಅಂತ ಕೊಟ್ಟಿದ್ದೀನಿ ಸ್ವಲ್ಪ ನೀಟಾಗಿ ಕಾಣಕ್ಕೆ. ನೆಕ್ಸ್ಟ್ ಇನ್ಪುಟ್ ಅಂತಂದ್ರೆ ಇದು ಇನ್ಪುಟ್ ಪ್ಯಾಡಿಂಗ್ ಅಂತಂದ್ರೆ ಇದ್ರ ಸುತ್ತ 2 ಅನ್ನೋದ್ರದ್ದು ಸರೌಂಡಿಂಗ್ಸ್ ಸ್ಪೇಸ್. ಫಾಂಟ್ ಸೈಜ್ ಅಂತಂದ್ರೆ ಇದ್ರ ಫಾಂಟ್ ಸೈಜ್, ವಿಡ್ತ್ ಅಂತಂದ್ರೆ ಇದ್ರದ್ದು ವಿಡ್ತ್ ಇದಿಷ್ಟು, ಮತ್ತೆ ಟೆಕ್ಸ್ಟ್ ಎಲ್ಲಿರ್ಬೇಕು ಅಲೈನ್ ಸೆಂಟರ್, ಲೆಫ್ಟ್ ಅಂತ ಕೊಟ್ರೆ ಲೆಫ್ಟಿಗೆ ಬರುತ್ತೆ. ಇದಿಷ್ಟು CSS ಪಾರ್ಟ್. ಫಸ್ಟ್ app.js ಅನ್ನ ನೀಟಾಗಿ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಆದ್ರೆ CSS ನಮಗೆ ಬೇಕಿರೋ ತರಾನೇ ಹಾಕೊಂತ ಹೋಗ್ಬೋದು. ಅವ್ರಿಗೆ ಮೇಯ್ನ್ ಆಗಿ ಬೇಕಿರೋದೇ ಔಟ್ಪುಟ್. CSS ನ ಎಲ್ಲೋ ಸ್ವಲ್ಪ ನಿಮ್ಗೆ ಗೊತ್ತಿರೋಷ್ಟು ಹಾಕಿದ್ರೆ ಅದು ಹೆಂಗಿದ್ರು ಅಟ್ರಾಕ್ಟ್ ಆಗಿ ಕಾಣುತ್ತೆ. ಇದಿಷ್ಟು ಥರ್ಡ್ ಪ್ರೋಗ್ರಾಮ್, ಇದು ಥರ್ಡ್ ಪ್ರೋಗ್ರಾಮು ರಿಯಾಕ್ಟ್ ಲ್ಯಾಬ್ 6th ಸೆಮ್ CSE ಅವ್ರದ್ದು. ಥ್ಯಾಂಕ್ ಯು.